ಬ್ಲ್ಯಾಕ್ ಬಾಕ್ಸ್ ಅಥವಾ ಕಪ್ಪು ಪೆಟ್ಟಿಗೆಯು ವಿಮಾನದ ಬಹುಮುಖ್ಯ ಭಾಗವಾಗಿದೆ. ಇದು ವಿಮಾನದ ಕಾರ್ಯಾಚರಣೆಯ ಸಮಯದಲ್ಲಿ ಅದರ ಮಾಹಿತಿಯನ್ನ ದಾಖಲಿಸುವ ಒಂದು ಸಣ್ಣ ಯಂತ್ರವಾಗಿದೆ. ಇದನ್ನ ಒಂದು ರೀತಿಯ ಹಾರಾಟದ ರೆಕಾರ್ಡರ್ ಅಂತ ಕರೆಯಬಹುದು. ಕಪ್ಪು ಪೆಟ್ಟಿಗೆಯು 1950ರ ದಶಕದ ಆರಂಭದಲ್ಲಿ ಹುಟ್ಟಿಕೊಂಡಿತು. ಇದನ್ನ ವಿಮಾನದೊಳಗೆ ಸ್ಫೋಟಗಳು, ಬೆಂಕಿ, ನೀರಿನ ಒತ್ತಡ ಮತ್ತು ಹೆಚ್ಚಿನ ವೇಗದ ಅಪಘಾತಗಳನ್ನ ತಡೆದುಕೊಳ್ಳುವ ರೀತಿಯಲ್ಲಿ ತಯಾರಿಸಲಾಗುತ್ತೆ. ಕಪ್ಪು ಪೆಟ್ಟಿಗೆಯ ಆವಿಷ್ಕಾರವನ್ನ ಆಸ್ಟ್ರೇಲಿಯಾದ ವಿಜ್ಞಾನಿ ಡೇವಿಡ್ ರೊನಾಲ್ಡ್ ಡಿ ಮೇ ವಾರೆನ್ ಮಾಡಿದ್ರು. ವಿಮಾನ ಅಪಘಾತದ ಹಿಂದಿನ ಕಾರಣವನ್ನ ಬಹಿರಂಗಪಡಿಸಲು ಇದನ್ನ ಬಳಸಲಾಗುತ್ತೆ. ಸಾಮಾನ್ಯವಾಗಿ ಕಪ್ಪು ಪೆಟ್ಟಿಗೆಯು 2 ರೆಕಾರ್ಡರ್ಗಳನ್ನು ಒಳಗೊಂಡಿರುತ್ತೆ. ಪೈಲಟ್ ಧ್ವನಿಗಳು ಮತ್ತು ಕಾಕ್ಪಿಟ್ ಶಬ್ದಗಳಿಗಾಗಿ ಕಾಕ್ಪಿಟ್ ಧ್ವನಿ ರೆಕಾರ್ಡರ್ ಮತ್ತು ಎತ್ತರ, ವೇಗ, ಇಂಜಿನ್ ಒತ್ತಡ ಮತ್ತು ಹಾರಾಟದ ಮಾರ್ಗದ ಡೇಟಾವನ್ನ ಒಳಗೊಂಡಂತೆ ನಿರ್ಣಾಯಕ ತಾಂತ್ರಿಕ ನಿಯತಾಂಕಗಳನ್ನು ದಾಖಲಿಸುವ ಪ್ರತ್ಯೇಕ ಹಾರಾಟ ದತ್ತಾಂಶ ರೆಕಾರ್ಡರ್ ಅನ್ನ ಹೊಂದಿರುತ್ತೆ. ಅಪಘಾತಕ್ಕೆ ಕಾರಣವಾಗುವ ಘಟನೆಗಳನ್ನು ಬಿಚ್ಚಿಡಲು ಬ್ಲ್ಯಾಕ್ ಬಾಕ್ಸ್ ತನಿಖಾಧಿಕಾರಿಗಳಿಗೆ ಸಹಾಯ ಮಾಡುತ್ತೆ. ಇದು ಕಾಕ್ಪಿಟ್ನಲ್ಲಿ ಮತ್ತು ವಿಮಾನ ವ್ಯವಸ್ಥೆಯಲ್ಲಿ ಏನಾಯಿತು ಎಂಬುದರ ಬಗ್ಗೆ ಒಂದು ಚಿತ್ರಣವನ್ನ ನೀಡುತ್ತೆ. ಇದು ಕ್ರಿಮಿನಲ್ ಪ್ರಕರಣಗಳಲ್ಲಿ DNA ಸಾಕ್ಷಿಯ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿಯೇ ಈ ವಿಮಾನ ಅಪಘಾತದ ತನಿಖೆಯಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣ ಸಂಭವಿಸಿತ್ತು. ಇದೀಗ ಆ ವಿಮಾನದ ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಪತ್ತೆಯಾಗಿದೆ. ವಿಮಾನದಲ್ಲಿ ಒಂದು ನಿರ್ಣಾಯಕ ಸುರಕ್ಷತಾ ಸಾಧನವಾಗಿರುವ ELT ತೊಂದರೆಯ ಸಂಕೇತಗಳನ್ನು ಕಳುಹಿಸಲು ಮತ್ತು ಪತನಗೊಂಡ ವಿಮಾನವನ್ನ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.